ಬೆಂಗಳೂರಿನ ಓಲ್ಡ್ ಏರ್ಪೋರ್ಟ್ ರಸ್ತೆಯ ಕಮಾಂಡೋ ಆಸ್ಪತ್ರೆ ಸಿಗ್ನಲ್ ಬಳಿ ಸರಣಿ ಅಪಘಾತ ಆಗಿದೆ. ಅದು ಸ್ಯಾಂಡಲ್ವುಡ್ ನಟ ಮಯೂರ್ ಪಟೇಲ್ನಿಂದ ಡ್ರಂಕ್ ಅಂಡ್ ಡ್ರೈವ್ ಆಕ್ಸಿಡೆಂಟ್. ಇದು ತಡರಾತ್ರಿ ನಟ ಮಯೂರ್ ಪಟೇಲ್ನಿಂದಾದಂತಹ ಸರಣಿ ಅಪಘಾತ. ಅದು ಓಲ್ಡ್ ಏರ್ಪೋರ್ಟ್ ರಸ್ತೆಯ ಕಮಾಂಡೋ ಆಸ್ಪತ್ರೆ ಸಿಗ್ನಲ್ನ ಬಳಿ. ಕುಡಿದು ಕಾರ್ ಚಲಾಯಿಸಿ ಸಿಗ್ನಲ್ನಲ್ಲಿ ನಿಂತಿದ್ದ ಕಾರಿಗೆ ಡಿಕ್ಕಿ ಹೊಡೆದಿದ್ದಾರೆ. ನಿಂತಿದ್ದ ಕಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದಾರೆ. ಸರಣಿ ಅಪಘಾತ ಆಗಿದೆ. 2 ಸ್ವಿಫ್ಟ್ ಡಿಸೈರ್ ಕಾರು ಮತ್ತೊಂದು ಸರ್ಕಾರಿ ಕಾರು ಜಖಂಗೊಂಡಿದೆ. ಅಪಘಾತದ ಬಳಿಕ ಕಾರು ಮಾಲೀಕರ ಜೊತೆ ನಟ ಮಯೂರ್ ಪಟೇಲ್ ಗಲಾಟೆ ಕೂಡ ಮಾಡಿರೋದು. ಜಖಂಗೊಂಡ ಕಾರು ಚಾಲಕರಿಂದ ಅಪಘಾತದ ಬಗ್ಗೆ ದೂರು ಕೊಡಲಾಗಿದೆ. ಹಲಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ನಿನ್ನೆ ರಾತ್ರಿ ಆದಂತಹ ಆಕ್ಸಿಡೆಂಟ್ ಇದು. ಸ್ಯಾಂಡಲ್ವುಡ್ ನಟ ಮಯೂರ್ ಪಟೇಲ್ ಡ್ರಂಕ್ ಅಂಡ್ ಡ್ರೈವ್ ಆಕ್ಸಿಡೆಂಟ್ ಮಾಡಿದ್ದಾರೆ. ಕುಡಿದು ಕಾರ್ ಚಲಾಯಿಸಿ ಸಿಗ್ನಲ್ನಲ್ಲಿ ನಿಂತಿದ್ದಂತಹ ಕಾರಿಗೆ ಡಿಕ್ಕಿ ಹೊಡೆದಿದ್ದಾರೆ. ನಿಂತಿದ್ದ ಕಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದಾರೆ. 2 ಸ್ವಿಫ್ಟ್ ಡಿಸೈರ್ ಕಾರು ಮತ್ತೊಂದು ಸರ್ಕಾರಿ ಕಾರು ಈ ಘಟನೆಯಲ್ಲಿ ಜಖಂಗೊಂಡಿದೆ. ಸಣ್ಣ ಪುಟ್ಟ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳೋದ್ಮೇಲೆ ನೀವು ನಂಬ್ತಾ ಇಲ್ಲ ಅಂದರೆ ಬೆಂಗಳೂರು लोकेशन बैंगलोर में ಗರಿಕಾಯ್ ನೀವೇನು ಸಣ್ಣ ಪುಟ್ಟ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳೋದ್ಮೇಲೆ ನೀವು ನಂಬ್ತಾ ಇಲ್ಲ ಅಂದರೆ ಬೆಂಗಳೂರು नहीं लोकेशन बैंगलोर में ಗರಿಕಾಯ್ ನೀವೇನು ಸಣ್ಣ ಪುಟ್ಟ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳೋದ್ಮೇಲೆ ನೀವು ನಂಬ್ತಾ ಇಲ್ಲ ಅಂದರೆ ಏನು ಮಾಡ್ಬೇಕು ಹೇಳಿ ಸರ್. ಏನಿಲ್ಲ ಸರ್, ಅದೇ ನಾನು ರೆಡಿ ಮಾಡಿಸ್ಕೊಡ್ತೀನಿ ಅಂತ ಬಾಯಿ ಬಿಟ್ಟು ಹೇಳ್ತಾ ಇದೀನಲ್ಲ, ಇದಕ್ಕಿಂತ ಹೆಚ್ಚು ಇನ್ನೇನು ಮಾಡ್ಬೇಕು ಹೇಳಿ ಸರ್. ನೀವು ರೆಡಿ ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ಇವಾಗ ಹೋಗ್ಬಿಟ್ರೆ ನಾಳೆ ನಿಮ್ನ ಹೆಂಗ್ ಹುಡ್ಕೋದು ನನ್ನ ಆಧಾರ್ ಕಾರ್ಡು ಸರ್, ನಂದೊಂದು ಫೋನ್ ನಂಬರು ಸರ್ ಗೊತ್ತು ಸರ್. ಆಧಾರ್ ಕಾರ್ಡ್, ಫೋನ್ ನಂಬರ್ ಎಲ್ಲ ಸಿಗುತ್ತೆ. ನಾವು ಈ ತರ ಕೇಸ್ ತಗೋತಾ ಇದ್ರಲ್ವಾ ಸರ್, ನಾವು ಈ ತರ ವಿಡಿಯೋ ಮಾಡ್ತಾ ಇದ್ರಲ್ಲ ಸರ್. ಮಾಡ್ತಾ ಇದ್ದೀನಿ ಸರ್, ಮಾಡ್ತಾ ಇದ್ದೀನಿ. ಇದು ನಾನು ವಿಡಿಯೋ ಮಾಡ್ತಾ ಇದ್ದೆ, ನೀವೇ ಬಂದ್ರೆ ಮಾತಾಡ್ತಾ ಇದ್ದೀರಾ. ಅದಕ್ಕೆ ಹೇಳ್ತಾ ಇರೋದು ನಾನು ಮಾಡಿಸ್ಕೊಡ್ತೀನಿ ಅಂತ ಅಲ್ಲಿ ವಿಡಿಯೋ ಬಂತಲ್ಲ ಸರ್. ನೀವು ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ನಾಳೆ ದಿನ ನಾನು ನಿಮ್ಮ ಹತ್ರ ಬಂದೆ ಎಷ್ಟಲ್ಲಿ ಬೇಕು ಗೊತ್ತಲ್ಲ ಸರ್. ನಾನು ಸರ್ ನಾನು ನಿಮ್ಮ ಹತ್ರ ಬರ್ಬೇಕಲ್ಲ ಸರ್. ಏನ್ ಮಾಡ್ಬೇಕು ಹೇಳಿ ನಟ ಮಯೂರ್ ಪಟೇಲ್ ಡ್ರಂಕ್ ಅಂಡ್ ಡ್ರೈವ್ ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ಈ ಅಪಘಾತದಿಂದ ಜಖಂಗೊಂಡ ಕಾರು ಮಾಲೀಕ ಕಣ್ಣೀರು ಹಾಕಿದ್ದಾರೆ. ಹೊಸ ಕಾರು ಖರೀದಿಸಿ ಒಂದೇ ವಾರದಲ್ಲಿ ಈ ಆಕ್ಸಿಡೆಂಟ್ ಆಗಿದೆ ಅಂತ ಕಣ್ಣೀರು ಹಾಕಿದ್ದಾರೆ. ಹೊಸ ಕಾರನ್ನ ಕೊಂಡ್ಕೊಂಡು ಟ್ಯಾಕ್ಸಿ ಓಡಿಸ್ತಾ ಇದ್ರು ಶ್ರೀನಿವಾಸ್. ಅಪಘಾತ ಮಾಡಿ ಬೆಳಿಗ್ಗೆ ಸೆಟಲ್ಮೆಂಟ್ ಮಾಡೋಣ ಅಂತ ಹೇಳ್ತಾರೆ. ಹೆಂಡತಿ ಒಡವೆಯನ್ನ ಅಡವಿಟ್ಟು ಕಾರ್ ಕೊಂಡ್ಕೊಂಡಿದ್ವಿ. ಶ್ರೀನಿವಾಸ್ ಕಣ್ಣೀರ್ ಹಾಕ್ತಿದ್ದಾರೆ. ಕಾರಿನಲ್ಲಿ ಪ್ಯಾಸೆಂಜರ್ ಇದ್ರು, ಹಿಂದೆಯಿಂದ ಬಂದು ಗುದ್ದಿದ್ದಾರೆ. ನಾನು ಎಂಪ್ಲಾಯ್ನ ಪಿಕಪ್ ಮಾಡಿಕೊಂಡು ದಮ್ಲೂರ್ ಹತ್ರ ಇರೋ ಆಫೀಸು, ದಮ್ಲೂರ್ ಫ್ಲೇವರ್ ಹತ್ರ ಇರೋ ಆಫೀಸ್ಗೆ ಹೋಗ್ತಾ ಇದ್ದೆ. ಹೋಗ್ತಾ ಇರ್ಬೇಕಾದ್ರೆ ಕಮಾಂಡೋ ಆಸ್ಪತ್ರೆ ಸಿಗ್ನಲ್ ಹತ್ರ ಸಿಗ್ನಲ್ ಬಿತ್ತು. ಫುಲ್ಲು ಗಾಡಿ ರೈಟ್ ಸೈಡಲ್ಲಿ ಎಲ್ಲ ಲೈನಲ್ಲಿ ನಾವು ಗಾಡಿಗಳು ನಿಂತಿದ್ವಿ. ಏಕಾಏಕಿ ಹಿಂದೆಯಿಂದ ಗಾಡಿ ಬಂದು ಅದು ಗುದ್ದಿತ್ತು ಸರ್. ಅದು ಗುದ್ದಿದ ತಕ್ಷಣ ಹಿಂದೆಗಡೆ ಎಂಪ್ಲಾಯ್ನು ಫುಲ್ಲು ಬಂದರು. ನಾನು ಫುಲ್ಲು ಇದಕ್ಕೆ ಹೊಡ್ಕೊಂಡೆ. ಫುಲ್ಲು ನನ್ನ ಗಾಡಿ ಎಲ್ಲ ಫುಲ್ ಜಖಮ್ ಆಗೈತೆ. ಮುಂದೆ ರೇಡಿಯೇಟ್ರ್ ಎಲ್ಲ ಹೋಗೈತೆ ಸರ್. ಹೊಸ ಕಾರ್ ಸರ್ ಇದು, ಸುಜುಕಿ ಸರ್. ಅದು ಅವರು ಗುದ್ದೋರು, ಅವರು ಇಮಿಡಿಯೇಟ್ ಅವರು ಅಲ್ಲೇ ಮಾತಾಡ್ಸಿದ್ವಿ. ಅವರು ಆಮೇಲೆ ಹೇಳಿದ್ರು, ಅವರು ನಾ ಫಿಲಿಮ್ ಆಕ್ಟ್ರು ಅಂತ ಹೇಳಿದ್ರು. ಹೆಸರು ಮಯೂರ್ ಪಾಟೀಲ್ ಏನೋ ಅಂತ ಅಂದರು ಸರ್. ಅವರು ನಾವೇನು ನೋಡಿಲ್ಲ. ಅವ್ರದ್ದು ಫಾರ್ಚುನರ್ ಸರ್, ಟೊಯೋಟಾ ಫಾರ್ಚುನರು. ಅವರು ನೋಡಿದ್ರೆ ಅದೇ ರೀತಿ ಅನಿಸುತ್ತೆ ಸರ್. ಅವ್ರದ್ದು ಕುಡ್ದಿರ್ಬೋದು ಸರ್, ಅವರು ಕುಡ್ದಿದ್ದಾರೆ ಅನಿಸುತ್ತೆ ಸರ್.
ಸರ್ ಟೋಟಲಿ 4 ಕಾರು ಸರ್. ಫಸ್ಟು ಅವರು ಬಂದ ತಕ್ಷಣ ನನ್ನ ಗಾಡಿ ಗುದ್ರು, ನನ್ನ ಮುಂದೆ ಇವ್ರ ಕಾರ್ ನಿಂತಿತ್ತು, ಇವ್ರು ಗುದ್ವಿ. ಆಮೇಲೆ ಇವ್ರ ಗಾಡಿ ಗುದ್ದಿತ್ತು. ನೆಕ್ಸ್ಟ್ ಮುಂದೆಗಡೆ ಒಂದು ಗೌರ್ಮೆಂಟ್ ವೆಹಿಕಲ್ ಇತ್ತು, ಆ ಗೌರ್ಮೆಂಟ್ ವೆಹಿಕಲ್ಗೆ ಡ್ಯಾಮೇಜ್ ಆಯಿತು. ಮತ್ತು ಮುಂದೆ ಒಂದು ಗಾಡಿ ಬಿತ್ತು, ಅವ್ನು ಸಣ್ಣದಾಗಿತ್ತು, ಅವನು ಹೋದ ಅನಿಸುತ್ತೆ ಸರ್. ಬಂದು ಒಂದು ವಾರದ ಮೇಲೆ 15 ದಿವಸ ವಾರ ಆಗಿದೆ ಸರ್. ಒಂದು ವಾರನೇ ಡ್ಯೂಟಿ ಮಾಡಿರೋದು ಸರ್ ನಾನು. ಲೋನ್ ಮಾಡಿದೆ ಸರ್. ಮಯೂರ್ ಪಟೇಲ್ ಏನಾದ್ರು ಅದೇ ಮಾಡಿಸ್ಕೊಡ್ತೀವಿ ಅಂತ ಅಂದರು ಸರ್. ಮಾಡಿಸ್ಕೊಡ್ತೀವಿ ಅಂದರು. ಬೆಳಿಗ್ಗೆಗೆ ಮಾಡಿಸ್ಕೊಡ್ತೀವಿ ಅಂತ ಅಂದರು. ನಾವು ಸರ್ ನೀವು ಬೆಳಿಗ್ಗೆಗೆ ಏನು ಮಾಡಿಸ್ಕೊಡ್ತೀರ ಅದೇನು ವಿಚಾರ ಮಾತಾಡಿ ಅಂತ ಅಂದು ಅಷ್ಟೊತ್ತಿಗೆ ಪೊಲೀಸ್ನವರೆಲ್ಲ ಬಂದರು ಸರ್. ಇಲ್ಲಿ ಗಂಟ ಆಗೈತೆ. ಅದು ಫೀಲಿಂಗ್ ಇರುತ್ತಲ್ಲ ಸರ್, ಮನೇಲಿ ಹೆಂಡತಿ ಮಕ್ಕಳದೆಲ್ಲ ಒಡವೆ ಇಟ್ಬಿಟ್ಟು ತಗೊಂಡಿರೋದು ಗಾಡಿ. ಸರ್ ನಾನು ಎಂಪ್ಲಾಯ್ಮೆಂಟ್ ಪಿಕಪ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.